ಸ್ನೇಹಿತರೆ ನಮಸ್ಕಾರ. ನಿಮಗೆ ಈ ಹುಲ್ಲು ಹಾವಾಗುತ್ತೆ ಅನ್ನುವಂಥ ಒಂದು ಮಾತಿದೆ. ಹುಲ್ಲು ಕೂಡ ಹಾವಾಗುತ್ತೆ ಅನ್ನುವಂಥ ಒಂದು ಮಾತಿದೆ, ಕೇಳಿರ್ತೀರ ನೀವು. ಇದು ಯಾಕೆ ಇನ್ನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಟೈಮ್ ಸರಿ ಇಲ್ಲದೆ ಇರುವಾಗ ಏನು ಬೇಕಾದರೂ ಕೂಡ ಆಗುತ್ತೆ. ಹುಲ್ಲು ಹಾವಾಗುತ್ತೆ, ಹಗ್ಗ ಹಾವಾಗುತ್ತೆ, ಹೀಗೆ ಬೇರೆ ಬೇರೆ ಈ ಹಳ್ಳಿ ಕಡೆ ಮಾತನಾಡುವಂಥ ಮಾತುಗಳು ಇವೆಲ್ಲವೂ ಕೂಡ. ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನೆಲ್ಲ ಆಗುತ್ತೆ ಅಂಥೇಳಿ. ಅದೇ ರೀತಿ ಇಲ್ಲಿ ದರ್ಶನ್ ಪರಿಸ್ಥಿತಿ ವಾಸ್ತವವಾಗಿ ಇದೇ ರೀತಿಯಾಗಿದೆ. ಮೊದಲೇ ದರ್ಶನ್ ಪರಿಸ್ಥಿತಿ ನೆಟ್ಟಿಗಿಲ್ಲ. ಇದರ ನಡುವೆ ದರ್ಶನ್ ಫ್ಯಾನ್ಸು ಅಲ್ಲಿ ಇಲ್ಲಿ ಗಬ್ಬೆಬ್ಸೋದು, ಜೊತೆಗೆ ಡಿ ಬಾಸ್ ಅಂತೇಳಿ ಕಿರುಚೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅತಿರೇಕಕ್ಕೆ ಹೋದರೂ ಕೂಡ ಕೆಲವು ಸಲ ಇದೇನಪ್ಪ ಅಭಿಮಾನ ಅಂತಲೂ ಕೂಡ ಕೆಲವರಿಗೆ ಅನಿಸುತ್ತೆ. ಇನ್ನು ಕೆಲವರಿಗೆ ಇದೇನಪ್ಪ ಹುಚ್ಚಾಟ ಅಂತಲೂ ಕೂಡ ಅನಿಸ್ತದೆ. ಇದೇ ರೀತಿ ಇತ್ತೀಚೆಗೆ CM DK ಶಿವಕುಮಾರ್ ಅವರು ಭಾಗಿಯಾಗಿದ್ದಂಥ ಕಾರ್ಯಕ್ರಮದಲ್ಲಿ ಅವರ ಹುಟ್ಟೂರಿನಲ್ಲಿ ಆದಂತಹ ಒಂದು ಘಟನೆ ಇದೆಯಲ್ಲ, ಇದು ಯಾಕೋ ಒಂದು ಕಡೆ ನನಗೆ ಭಾರಿ ಕಾಡೋದಕ್ಕೆ ಶುರುವಾಯಿತು. ಅಂದರೆ ಇಲ್ಲಿ ದರ್ಶನ್ ಅಭಿಮಾನಿಗಳದ್ದು ತಪ್ಪ, ಅಥವಾ ದರ್ಶನ್ ಅಭಿಮಾನಿಗಳಿಗೆ DK ಶಿವಕುಮಾರ್ ಹೇಳಿದಂಥ ಆ ಮಾತು ತಪ್ಪ, ಅಥವಾ ದರ್ಶನ್ದೇ ತಪ್ಪ, ಹೀಗೆ 3 ಆಯಾಮದಲ್ಲಿ ನನಗೆ ಆಲೋಚನೆಗಳು ಬಂತು. ಅದ್ರ ಜೊತೆಗೆ ಒಂದು ವಿಚಾರನೂ ಕೂಡ ನಾನು ಯೋಚನೆ ಮಾಡ್ತಾಯಿದ್ದೆ, ಗೊತ್ತಾಯಿತು. ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು, ಈ ಸ್ಟೋರಿಯನ್ನು ಇಡ್ತಿರುವಂಥದ್ದು. ನೋಡಿ, ನಮ್ಮ ಪರಿಸ್ಥಿತಿ ಯಾವ ರೀತಿ ಇರ್ತದೆ. ದೇವರು ಕೆಲವು ಸಲ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋ ಅಥವಾ ಎಲ್ಲವನ್ನು ಕೂಡ ಇವನು ಅನುಭವಿಸ್ಬೇಕು ಅನ್ನೋಂಥ ಕಾರಣಕ್ಕೋ ಶಿಕ್ಷೆಯನ್ನು ಕೊಡೋದಂತೂ ಕಾಮನ್. ಅದೇ ರೀತಿ ಶಿಕ್ಷೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈಗ ನೋಡಿ ಏನಾಗಿದೆ ಅಲ್ವಾ. ಈಗ ಆಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದಂತೂ ಕ್ಲಿಯರಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಏನು, ಯಾವುದೇ ರೀತಿಯಾದಂಥ ಒಂದು ಘಟನೆಗಳು ನಡೆದಂಥ ಸಂದರ್ಭದಲ್ಲಾದರೂ ಕೂಡ, ಅಂದರೆ ಈ ರೀತಿ ನಮಗೆ ಒಬ್ಬ ವ್ಯಕ್ತಿಯಿಂದ ಪ್ರಯೋಜನ ಇದೆ ಅಂತ ಹೇಳಿ ನಾವು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ನಾವು ವರ್ತನೆ ಮಾಡೋದಕ್ಕೂ ಅದಾದಮೇಲೆ ನಾವು ವರ್ತನೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ನಮಗೆ ಲಾಭ ಇದೆ ಅಂತ ಹೇಳಿದ್ರೆ ನಾವು ಯಾವ ರೀತಿ ಇರ್ತೀವಿ, ಆ ವ್ಯಕ್ತಿಯಿಂದ ಲಾಭ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ದರ್ಶನ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಿದೆ. ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, DK ಶಿವಕುಮಾರ್ ಅವರು ಮೊನ್ನೆ ಕನಕಪುರದಲ್ಲಿ ತಮ್ಮ ಹುಟ್ಟೂರಿನಲ್ಲಿ ತಮ್ಮೆಲ್ಲ ಅಭಿಮಾನಿಗಳಿಗೆ ಮತ್ತು ತಮ್ಮ ಹುಟ್ಟೂರಿನ ಜನತೆಗೆ, ತಮ್ಮ ವೋಟರ್ಸ್ಗೆ ಒಂದು ಧನ್ಯವಾದವನ್ನು ಸಮರ್ಪಿಸುವಂಥ ಕಾರಣಕ್ಕೋಸ್ಕರ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನೂತನ ಮುಖ್ಯಮಂತ್ರಿಗಳಾಗಿದ್ದಕ್ಕೆ ಒಂದು ಧನ್ಯವಾದವನ್ನು ಸಮರ್ಪಿಸುವಂಥ ಕಾರಣ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಸಹಜವಾಗಿ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಎಲ್ಲರೂ ಕೂಡ ವೇದಿಕೆ ಮೇಲಿದ್ದರು. ಈ ಸಂದರ್ಭದಲ್ಲಿ ಕೆಳಗಡೆ ಇದ್ದಂತಹ ಅಭಿಮಾನಿಗಳು, ಯಾರು ದರ್ಶನ್ ಅವರ ಅಭಿಮಾನಿಗಳು, ಡಿ ಬಾಸ್ ಅಂತ ಹೇಳಿಬಿಟ್ಟು ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಿ ಬಾಸ್ ಹೆಸರು ಕೇಳ್ತಾನೆ ಗರ್ಭವಾದಂಥ CM ಅವರು ಗಲಾಟೆ ಮಾಡಿದರೆ ಲಾಠಿ ಏಟು ಬೀಳುತ್ತೆ ಅಂಥೇಳಿ ಎಚ್ಚರಿಸ್ತಾರೆ. ಡಿ ಬಾಸು ಇಲ್ಲ, ಈ ಬಾಸು ಇಲ್ಲ, ಇದೇ ರೀತಿ ಗಲಾಟೆ ಮಾಡಿದರೆ ಲಾಠಿ ಏಟು ಬೀಳುತ್ತೆ ಅಂತೇಳಿ ಎಚ್ಚರಿಸ್ತಾರೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ಮಾತನ್ನು ಕೇಳಿ ದಾಸನ ಫ್ಯಾನ್ಸು ತಂಡ ಹೊಡೆದಿದ್ದಾರೆ. ಸದ್ಯ ಅಭಿಮಾನಿಗಳು ಬಿಟ್ಟರೆ ಬೇರೆ ಯಾರಿಗೂ ಕೂಡ ದರ್ಶನ್ ಬೇಕಾಗಿಲ್ಲ ಅನ್ನುವಂಥ ಪರಿಸ್ಥಿತಿ ಇವರ ಈ ಮಾತಿನಿಂದ ಗೊತ್ತಾಗಿದೆ. ಹೌದು, ಯಾವಾಗ DK ಶಿವಕುಮಾರ್ ಅವರು ಈ ಫ್ಯಾನ್ಸ್ಗಳಿಗೆ, ಡಿ ಬಾಸ್ ಫ್ಯಾನ್ಸ್ಗಳಿಗೆ ಈ ರೀತಿಯಾದಂಥ ವಾರ್ನಿಂಗ್ ಕೊಟ್ಟರೋ, ಆಗ ಬೇರೆ ಬೇರೆ ವಿಚಾರಗಳು ಕೂಡ ಈಗ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಒಂದು ಹಂತದಲ್ಲಿ ದಾಸನ ಫ್ಯಾನ್ಸ್ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಖುದ್ದು CM DK ಶಿವಕುಮಾರ್ ಅವರೇ ಲಾಠಿ ಏಟು ಬೀಳುತ್ತೆ ಹುಷಾರ್ ಅಂತ ಹೇಳಿಬಿಟ್ಟು ವಾರ್ನಿಂಗನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಹಾಗಾದರೆ ದರ್ಶನ್ ಅವರ ಪರಿಸ್ಥಿತಿ ಇವತ್ತು ಯಾವ ರೀತಿ ಇದೆ ಅನ್ನೋದನ್ನು ನಾವಿಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳೇಬೇಕು. ಹೌದು, ದರ್ಶನ್ ಒಂದು ಕಾಲದಲ್ಲಿ ಹೇಗಿದ್ದರು ಅನ್ನೋದನ್ನು ಜಸ್ಟ್ ನೀವು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ನೀವು ಮನಸ್ಸಲ್ಲೇ ಯೋಚನೆ ಮಾಡಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಇದೇ ದರ್ಶನ್ನು ಡಿ ಬಾಸ್ ಆಗಿ ಮೆರಿತಾ ಇದ್ದಂಥ ಕಾಲದಲ್ಲಿ ಇದೇ DK ಶಿವಕುಮಾರ್, ಇದೇ ಬೇರೆ ಬೇರೆ ನಾಯಕರು ಇದೇ ದರ್ಶನ್ ಅವ್ರನ್ನ ಕರೆಸಿ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮಗಳಿಗೆ ದರ್ಶನ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಿದ್ದಾರೆ ಅನ್ನೋದನ್ನು ಜಸ್ಟ್ ನೀವು ಇಮ್ಯಾಜಿನ್ ಮಾಡಿಕೊಳ್ಳ್ರಿ. ರಾಮನಗರ ಉತ್ಸವ ಆಗಿರ್ಬೋದು, ಕನಕಪುರ ಉತ್ಸವ ಆಗಿರ್ಬೋದು, ಅಥವಾ ಈ ಭಾಗದಲ್ಲಿ ನಡೆದಂತಹ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಈ ಕಾರ್ಯಕ್ರಮಕ್ಕೆ ದರ್ಶನ್ ಅವರನ್ನು ಕರೆತರೋದಕ್ಕೋಸ್ಕರ ಇವರು ಮಾಡಿದಂತಹ ಪ್ರಯತ್ನಗಳಿರ್ಬೋದು, ಇದ್ಯಾವುದು ಕೂಡ ಬಹುಶಃ ನಮಗೆ ಗೊತ್ತಿಲ್ಲ ಅಂತೇಳಿ ಇವರು ಅಂದ್ಕೊಂಡಿದ್ದಾರೆ. ಇವತ್ತಿಗೆ DK ಶಿವಕುಮಾರ್ CM ಆಗಿರ್ಬೋದು, DK ಸುರೇಶ್ ಅವರು ಅವರ ಸಹೋದರರಾಗಿ ಉನ್ನತ ಹುದ್ದೆಯಲ್ಲಿರಬಹುದು. ಆದರೆ ಒಂದು ಕಾಲದಲ್ಲಿ DK ಶಿವಕುಮಾರ್ ಮತ್ತು ದರ್ಶನ್ ಅವರನ್ನು ಯಾವ ರೀತಿ ಇದ್ದರು ಅನ್ನೋದನ್ನು ನಾವು ನೋಡಿದ್ದೀವಿ ಅಂತೇಳ್ಬಿಟ್ಟು ಇವತ್ತು ಡಿ ಬಾಸ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಹೌದು. ಆದರೆ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ, ಅದು ಸ್ವಯಂಕೃತ ಅಪರಾಧನೋ ಅಥವಾ ಗೊತ್ತಿಲ್ಲದೆ ಆದಂತಹ ತಪ್ಪು, ಅದನ್ನು ಕಾನೂನು ಇನ್ನೂ ನಿರ್ಧಾರ ಮಾಡಬೇಕು. ಅಲ್ಲಿ ದರ್ಶನ್ ಅವರು ಆರೋಪಿಯೋ ಅಪರಾಧಿಯೋ ಇನ್ನೊಂದೋ ಮತ್ತೊಂದೋ ಇನ್ನೂ ಕೂಡ ಗೊತ್ತಿಲ್ಲ. ಕಾನೂನು ಅದನ್ನು ನಿರ್ಧಾರ ಮಾಡುತ್ತೆ. ಆದರೆ ಅದರ ನಡುವೆ
ದರ್ಶನ್ ಯಾವಾಗ ಜೈಲು ಸೇರಿದ್ರು, ದರ್ಶನ್ ಸದ್ಯಕ್ಕೆ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಇವ್ರಿಗೆ ಯಾವಾಗ ಗೊತ್ತಾಯಿತೋ ಆಗ ನೋಡಿ ಇವರ ಮಾತಿನ ದಾಟಿಯೇ ಬದಲಾಗಿದೆ. ಇವತ್ತಿಗೆ ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಚಿತ್ರರಂಗಕ್ಕೂ ಕೂಡ ಬೇಡ, ರಾಜಕೀಯ ನಾಯಕರಿಗೂ ಕೂಡ ಬೇಡ ಅನ್ನೋ ರೀತಿಯ ಪರಿಸ್ಥಿತಿ. ಅಂದರೆ ದರ್ಶನ್ ಹೆಸರು ಕೇಳಿದ್ರೆ ಎಲ್ರಿಗೂ ಕೂಡ ಅಲರ್ಜಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಜಸ್ಟ್ 2 ವರ್ಷಗಳ ಹಿಂದೆ ದರ್ಶನ್ ಅಂದರೆ ಎಲ್ಲರೂ ಕೂಡ ಮುತ್ತಿಕ್ತಾ ಇದ್ರು. ಚಿತ್ರರಂಗ ದಾಸನನ್ನು ಹೊತ್ತಿ ಮೆರೆಸ್ತಾ ಇತ್ತು. ರಾಜಕಾರಣಿಗಳು, ಉದ್ಯಮಿಗಳು ದಾಸನ ಹಿಂದೆ ಮುಂದೆ ಸುತ್ತುತ್ತಾ ಇದ್ದರು. ಆಗ ದರ್ಶನ್ ತೇಟು ಚಕ್ರವರ್ತಿ ಅಂತಲೇ ಮೆರೀತಾ ಕೂಡ ಇದ್ದರು. ಅದರಲ್ಲೂ ಕೂಡ ದರ್ಶನ್ ಸ್ನೇಹವನ್ನು ಸಂಪಾದಿಸೋದಕ್ಕೆ ರಾಜಕಾರಣಿಗಳು ಮುಗಿಬೀಳ್ತಾ ಇದ್ದರು. ಯಾಕಂದರೆ ದರ್ಶನ್ ಹೆಸರಿಗಿರುವಂತಹ ಆ ಪವರ್ ಅದು, ದರ್ಶನ್ ಫ್ಯಾನ್ಸ್ ಇರುವಂತಹ ಪವರ್ ಅದು. ದರ್ಶನ್ ಜೊತೆಗಿದ್ದರೆ ದರ್ಶನ್ ಫ್ಯಾನ್ಸ್ ಕೂಡ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ನಂಬಿಕೆ ಅದು. ಆ ದರ್ಶನ್ಗಿರುವಂಥ ದೊಡ್ಡ ಅನುಕೂಲ ನಮಗೂ ಕೂಡ ಆಗುತ್ತೆ ಅಂಥೇಳಿ ಭಾವಿಸ್ತಾಯಿದ್ರು. ಅದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಜನ ರಾಜಕಾರಣಿಗಳು ನಮಗೆ ಸಿಗ್ತಾರೆ. ಮಲ್ಲಿಕಾರ್ಜುನ್ ಆಗಿರ್ಬೋದು, ಅರವಿಂದ್ ಅವರಾಗಿರ್ಬೋದು, ಹಾಗೆಯೇ ಸುಮಲತಾ ಅವರು ಪ್ರಮುಖವಾಗಿ. ದರ್ಶನ್ ಮಂಡ್ಯದಲ್ಲಿ ಪ್ರಚಾರ ಮಾಡಿ ಸುಮಲತಾರನ್ನು ಗೆಲ್ಲಿಸಿದಂಥ ಕತೆ ರೋಚಕವಾಗಿದೆ. ರಾಜ್ಯದ ಹಲವು ರಾಜಕಾರಣಿಗಳ ಪರ ದರ್ಶನ್ ಪ್ರಚಾರವನ್ನು ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ಶಾಸಕರ ಪರ ಪ್ರಚಾರವನ್ನು ಮಾಡಿದ್ದಾರೆ. ಆದರೆ ಈಗ ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ದರ್ಶನ್ ಹೆಸರು ಎತ್ತಿದರೆ ಸಿನಿಮಾದವರು ಮಾತನಾಡೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ರಾಜಕಾರಣಿಗಳಂತೂ ದಾಸ ಅಂದರೆ ಲಾಠಿ ಏಟು ಬೀಳುತ್ತೆ ಅನ್ನಕ್ಕೆ ಹೋಗಿದ್ದಾರೆ. ಅಂದರೆ ಸದ್ಯ ದರ್ಶನ್ಗೆ ಇನ್ನೊಂದು ವರ್ಷ ಬೇಲ್ ಸಿಗೋದು ಅಸಾಧ್ಯ ಅಂಥೇಳಿ ಗೊತ್ತಾಗ್ತಾ ಇದ್ದಂತೆ ಎಲ್ಲರ ಮಾತಿನ ದಾಟಿ ವರಸೆ ಎಲ್ಲವೂ ಕೂಡ ಬದಲಾಗಿದೆ. ಕೋರ್ಟು ಇನ್ನೊಂದು ವರ್ಷ ಬೇಲ್ ಸಿಕ್ಕಂಗಿಲ್ಲ ಅಂತಿದೆ. ಸೊ ಇನ್ನೊಂದು ವರ್ಷ ದಾಸನ ಹೆಸರು ಎತ್ತೋ ಹಾಗಿಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅಲ್ಲಿಗೆ ದರ್ಶನ್ನು ಇನ್ನೊಂದು ವರ್ಷದೊಳಗಡೆ ಬಹುಶಃ ಎಲ್ರಿಗೂ ಕೂಡ ಮರೆತೋದ್ರೂ ಕೂಡ ಅಚ್ಚರಿ ಇಲ್ವೇನೋ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂಥ ಸಂಗತಿ. ನಾನು ಆರಂಭದಲ್ಲೇ ಹೇಳಿದೆ ನೋಡಿ, ಒಬ್ಬ ಮನುಷ್ಯ ಯಾವ ರೀತಿ ಗೌಣನಾಗಿ ಬಿಡ್ತಾನೆ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ, ಮರೆತೇ ಬಿಡ್ತಾರೆ ಮನುಷ್ಯನನ್ನು. ಅದೇ ರೀತಿಯಾದಂಥ ಪರಿಸ್ಥಿತಿ ದರ್ಶನ್ದು ಇವತ್ತು. ದರ್ಶನ್ ಯಾವಾಗ ಈ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ದರ್ಶನ್ ದಿನಕ್ಕೆ ಯಾವಾಗ ಸಂಕಷ್ಟಗಳನ್ನು ಹೆಚ್ಚಿಸ್ತಾ ಹೋದರೋ ಆವತ್ತಿನಿಂದನೇ ದರ್ಶನ್ ಅವರ ಮೂಲ ಪರಿಸ್ಥಿತಿ ಇನ್ನಷ್ಟು ಮತ್ತಷ್ಟು ಬಿಗಡಾಯಿಸ್ತಾನೆ ಹೋಗ್ತಾ ಇದೆ. ದರ್ಶನ್ ಅಂತ ಹೇಳಿದ್ರೆ ಒಂದು ಅಡಿ ದೂರ ಹೆಚ್ಚು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತೇ ನಮಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಒಂದು ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ದರ್ಶನ್ ಬರಬೇಕು ನನ್ನ ಕಾರ್ಯಕ್ರಮಕ್ಕೆ ಅಂತೇಳ್ಬಿಟ್ಟು ಭಾರಿ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಅದೆಲ್ಲ ಗೊತ್ತಿಲ್ಲಪ್ಪ, ದರ್ಶನ್ ಬರಬೇಕು ಇಷ್ಟೇ ಅಂತೇಳಿ ಹೇಳ್ತಾಯಿದ್ರು. ಆದರೆ ಇವತ್ತಿಗೆ ದರ್ಶನ್ ಅಂತೇಳಿ ಹೇಳಿದ್ರೆ, ಡಿ ಬಾಸ್ ಅಂತೇಳಿ ಹೇಳಿದ್ರೆ ಲಾಠಿ ಏಟು ಬೀಳುತ್ತೆ ಅಂತ ಹೇಳಿದ್ರೆ ಮನುಷ್ಯ ಯಾವ ರೀತಿ ಪರಿಸ್ಥಿತಿಗೆ ಒಳಗಾಗ್ತಾನೆ ಅಂತೇಳಿ. ಅಂದರೆ ಅದಕ್ಕೆ ಹೇಳಿದ್ದು ಹಗ್ಗ ಹಾವಾಗಿಬಿಡುತ್ತೆ ಅಂತೇಳಿ. ಅಷ್ಟೆಲ್ಲ ವಿಶ್ವಾಸದಲ್ಲಿದ್ದಂಥವರು ಇವತ್ತು ಮಾತನಾಡ್ತಿರುವಂಥ ಮಾತುಗಳು ನೋಡಿ. ಚಿತ್ರರಂಗದಲ್ಲೂ ಕೂಡ ಹಾಗೆ ರೀ, ಕೆಲವು ಜನ ದರ್ಶನ್ ಪರ ನಿಂತು ಮಾತನಾಡ್ತಾರೆ. ಅದು ಕೂಡ ಬಹಿರಂಗವಾಗಿ ಮಾತನಾಡೋದಕ್ಕೆ ಭಾರಿ ಯೋಚನೆ ಮಾಡ್ತಿದ್ದಾರೆ, ಪರೋಕ್ಷವಾಗಿ ಮಾತನಾಡ್ತಿದ್ದಾರೆ. ದರ್ಶನ್ನಿಂದ ಲಾಭ ಪಡೆದಂತಹ ಅದೆಷ್ಟೋ ಜನ ಇವತ್ತು ದರ್ಶನ್ ಯಾರು ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಇವತ್ತಿಗೆ ಅವರು ಮರೆತಿದ್ದಾರೆ, ಇನ್ನು ಹೋಗ್ತಾ ನೆನಪಿರೋರು ಕೂಡ ಮರೀತಾರೇನೋ ಅನ್ನುವಂತಹ ಆತಂಕ ದರ್ಶನ್ಗೂ ಕೂಡ ಕಾಡ್ತಿದೆ, ದರ್ಶನ್ ಫ್ಯಾನ್ಸ್ಗೂ ಕೂಡ ಕಾಡ್ತಿದೆ, ದರ್ಶನ್ ಆತ್ಮೀಯರಿಗೂ ಕೂಡ ಕಾಡ್ತಿದೆ ಅನ್ನೋದು ವಾಸ್ತವ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಿದ ಬಳಿಕ, ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ ಬಳಿಕ, ಚಿತ್ರರಂಗ ರಾಜಕಾರಣಿಗಳು ಎಲ್ಲರೂ ಕೂಡ ದರ್ಶನನ್ನು ದೂರ ತಳ್ತಿರೋದನ್ನು ನೋಡ್ತಾ ಹೋದರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.